ಎರಡನೇ ಸಲ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಮೊದಲನೇ ಸಲ ಎರಡನೇ ಸಲ ನೋಡ್ತಾ ಇದ್ದೀನಿ 3 ದಿನದಲ್ಲಿ. ಎರಡನೇ ಸಲ ಅಷ್ಟೇ ಮೊದಲ ಸಿನಿಮಾಗಿಂತ ಜಾಸ್ತಿ ಇಷ್ಟ ಆಯ್ತು. ಇದೊಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಮ್ಮ ಶೋ ಮ್ಯಾನ್, ಕನ್ನಡದ ಶೋ ಮ್ಯಾನ್ ಪ್ರೇಮ್ ಸರ್ ಅವರ ಒನ್ ಮ್ಯಾನ್ ಶೋ ಮ್ಯಾನ್ ಅಂತ ಹೇಳ್ಬೇಕು. ಒಬ್ಬ ನಿರ್ದೇಶಕ ನಿರ್ದೇಶನದಲ್ಲಿ ಅನುಭವಿಸಿ ಆನಂದಿಸ್ಬಿಟ್ಟಿದ್ದಾರೆ. ಅದನ್ನ ಅವರು ತೆರೆ ಮೇಲೆ ತಂದಿರೋದು ಧ್ರುವ ಸರ್ಜಾ ಅವ್ರ ಆಕ್ಷನ್ ಪ್ರಿನ್ಸ್. ಏನ್ ಪರ್ಫಾರ್ಮೆನ್ಸ್, ರಾಕ್ಷಸ ಅಭಿನಯದಲ್ಲಂತೂ ಅವರು ನೆಕ್ಸ್ಟ್ ಲೆವೆಲ್. ಪ್ರತಿ ಫ್ರೇಮ್ ಅಲ್ಲೂ ಅಷ್ಟೇ ಅವರು ಅಭಿನಯಿಸಿಲ್ಲ, ಜೀವಿಸಿದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಧ್ರುವ ಸರ್. ಇನ್ನು ರೇಷ್ಮಾ ನಾರಾಯಣ ಅವರು ಸೂಪರ್ ಅಲ್ಟಿಮೇಟ್ ಮೂವಿ. 2 ಅಲ್ಲ 3 ಅಲ್ಲ 4 ಸಲ ನೋಡಿದ್ರು ಸಿನಿಮಾ ಬೋರ್ ಆಗಲ್ಲ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಇನ್ನು KVN ಸರ್ ಬಗ್ಗೆ ಹೇಳಲೇಬೇಕು. ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ಸ್ ಇಂಥ ಒಂದು ಮೂವಿ ಕೊಡಬೇಕು ಅಂತ ಹೇಳೋದು ತಾಕತ್ ಬೇಕೇ ಬೇಕು. ಅಲ್ಟಿಮೇಟ್ ಆಗಿ ಆರ್ಟ್ ವರ್ಕ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಅಂಡ್ ಲೀಡ್ ಆಕ್ಟಿಂಗ್ ಆಗ್ಬೋದು, ಪ್ರತಿಯೊಂದು ಅಷ್ಟೇ ನಮ್ಮ KVN ಸರ್ ಗುಣಮಟ್ಟ ಸಿನಿಮಾ ನೋಡಿದರೆ ಅವರು ನಿಮ್ಮ ಮೇಲೆ ಅಂದ್ರೆ ಜನಗಳ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಎಷ್ಟೊಂದು ದುಡ್ಡು ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಾವು KD ಸಿನಿಮಾ ನೋಡ್ಕೊಂಡು ಮೊದಲನೇದಾಗಿ ತುಂಬಾ ಗ್ರ್ಯಾಂಡ್ಯೂರ್ ಆಗಿ ತೆಗೆದಿರುವಂತ ಸಿನಿಮಾ. ಮೇಕಿಂಗ್ ಆಗ್ಲಿ, ಯಾವ್ದೋ ಒಂದು ಇಂಟರ್ವ್ಯೂ ಪ್ರೇಮ್ ಸರ್ ಹೇಳಿದ್ನ ಕೇಳ್ಕೊಂಡೆ ಅಂದ್ರೆ ಪ್ರತಿಯೊಂದು ಶಾರ್ಟ್ ನ ಕೂಡ ಟ್ರೈಲರ್ ತರ ಶೂಟ್ ಮಾಡಕ್ ನೋಡಿ ಖಂಡಿತವಾಗ್ಲೂ ಅದನ್ನ ಪ್ರೂವ್ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟ್ ಅಲ್ಲಿ ಅವ್ರದ್ದು ಪರ್ಫೆಕ್ಷನ್ಸ್ ಇರ್ಲಿ, ಆ ಮೇಕಿಂಗ್ ಇರ್ಲಿ, ಕೆಲವೊಂದು ಸಾಂಗ್ ಗಳಲ್ಲಿ ಹಿಂದ್ಗಡೆ 100, 300, 400 ಜನಕ್ಕಿಂತ ಹೆಚ್ಚು ಡಾನ್ಸರ್ಸ್ ಆಗ್ಲಿ, ಜೂನಿಯರ್ ಆರ್ಟಿಸ್ಟ್ ಇರ್ಲಿ, ಆ ಪರ್ಫೆಕ್ಷನ್ಸ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. KD ಸಿನಿಮಾ ಇಷ್ಟು ಟೈಮ್ ತಗೊಳ್ತು ಶೂಟ್ ಮಾಡೋದಕ್ಕೆ ಅಂತ ಯಾಕೆ ಅನ್ನೋದಕ್ಕೆ ಒಂದು ಆನ್ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬೊಬ್ರು ಎಲ್ಲರೂ ಕೂಡ ನಮ್ಮ ಸೂಪರ್ ಸ್ಟಾರ್ಸ್ ಎಲ್ಲರೂ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಎಲ್ಲರೂ ಕೂಡ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸ್ಪೆಷಲ್ ಅನ್ಸಿದ್ ನನಗೆ, ಎಲ್ಲರೂ ಕೂಡ ಅವರ ರೆಗ್ಯುಲರ್ ಒಂದು ಜಾನರ್ ಏನಿದೆ ಅವರ ಆಕ್ಟಿಂಗ್ ಅದನ್ನ ಬ್ರೇಕ್ ಮಾಡಿದ್ದಾರೆ ಅನ್ಸುತ್ತೆ ನನಗೆ. ಧ್ರುವ ಸರ್ ಹೇಳ್ಬೇಕಂದ್ರೆ, ಧ್ರುವ ಸರ್ ಎಲ್ಲರಿಗೂ ಅವ್ರನ್ನ ಮಾಸಲ್ ಬಹಳ ಇಷ್ಟ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಅವರ ಇನ್ನೋಸೆಂಟ್ ಆಗಿ ಅವ್ರು ಏನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದು ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಪ್ರೇಮ್ ಸರ್ ನಾ ಹೇಳ್ದಂಗೆ ಅವರು ಆಲ್ರೆಡಿ ಎಲ್ಲಾ ತರ ಜಾನರ್ಸ್ ಅಲ್ಲಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಅವ್ರ ಡೈರೆಕ್ಷನ್ ಆಗ್ಲಿ ಎಲ್ಲಾ ತರದಲ್ಲಿ. ಬಟ್ ಇದ್ರ ಒಂದು ದೊಡ್ಡ ಗ್ರ್ಯಾಂಡ್ಯೂರ್ ಮೇಕಿಂಗ್ ಅಲ್ಲಿ ಏನ್ ಮಾಡಬಹುದು ಎಲ್ಲಾನು ಕೂಡ ಅವರು ಇದರಲ್ಲಿ ಹಾಕಿ ತುಂಬಾ ಮನ್ಸಿಟ್ಟು ಮಾಡಿರೋದು ಕಾಣ್ತಾ ಇದೆ. ಸೊ ನಮ್ಮ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ನಾವೆಲ್ಲರೂ ಸೇರಿ ಇದಕ್ಕೆ ಸಪೋರ್ಟ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಅಂಡ್ ರೇಷ್ಮಾ ಕೂಡ ಅಷ್ಟೇ. ರೇಷ್ಮಾ ಪರ್ಫಾರ್ಮೆನ್ಸ್ ಹೇಳ್ಬೇಕು, ಅವರು ಆ ಕ್ಯಾರೆಕ್ಟರ್ಗೆ ಬಹಳ ಜೀವ ತುಂಬಿದ್ದಾರೆ. ಅಂಡ್ ಅವ್ರ ಲ್ಯಾಂಗ್ವೇಜ್ ಇರ್ಲಿ, ಪರ್ಫಾರ್ಮೆನ್ಸ್ ಇರ್ಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಅವರು ಹೇಳಿದ ಹಾಗೆ ಪ್ರತಿ ಫ್ರೇಮ್ ಕೂಡ ಒಂದು ಟ್ರೈಲರ್ ತರ ಇತ್ತು. ಅಂಡ್ ಪ್ರೇಮ್ ಸರ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವರ ಸಿನಿಮಾ ಅಂದ್ರೆ ಸಂಗೀತದ ಹಬ್ಬ ಆಗಿರುತ್ತೆ. ಅದ್ರ ಜೊತೆ ಧ್ರುವ ಸರ್ ಅವರ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್, ಎಲ್ರದ್ದು ಸುದೀಪ್ ಸರ್ದು ಕೂಡ ಒಂದು ಎಂಟ್ರಿ ಇದೆ. ಅಂಡ್ ಸ್ಪೆಷಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ KD 2ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮಿಸ್ ಮಾಡಬೇಡಿ. ನಮ್ಮ ಕನ್ನಡದ ಹೆಮ್ಮೆಯ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಚಿತ್ರ ಅಂದ್ರೆ KD. ಧ್ರುವ ಸರ್ ಅವರದ್ದು ಅದ್ಭುತವಾದ ಅಭಿನಯ, ರಮೇಶ್ ಅರವಿಂದ್ ಸರ್, ಆಮೇಲೆ ರವಿಚಂದ್ರನ್ ಸರ್, ಸಂಜಯ್ ಸರ್ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ರೇಷ್ಮಾ ಅವರು ಕೂಡ ಮಿಸ್ ಮಾಡಬೇಡಿ, ದಯವಿಟ್ಟು ನೋಡಿ. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ನಾನು KD ಸಿನಿಮಾ ನೋಡ್ಕೊಂಡ್ ಬಂದೆ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಅದೊಂದು ಎರಾ ಕ್ರಿಯೇಟ್ ಮಾಡಿದ್ದಾರೆ ಪ್ರೇಮ್ ಸರ್. ಆಕ್ಚುಲಿ ಕರಿಯಿಂದ ಪ್ರೇಮ್ ಸರ್ಗೆ ಥ್ಯಾಂಕ್ಸ್. ಅದಾದ್ಮೇಲೆ ಧ್ರುವ ಸರ್ಗೆ ಅದ್ದೂರಿಯಿಂದ ಥ್ಯಾಂಕ್ಸ್. ಕರಿಯ ಅದ್ದೂರಿಯಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.